ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಕೆಲಸ ಇತ್ತು. ಸೊ ಅದಕ್ಕೆ ಸಂಜೆ ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಸಂಜೆ ಮೇಲೆ ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ವಾರಕ್ಕೆ ಹೂವು, ಕನಕಾಂಬರಿ ಹೂವು. ನೋಡಿ ಫ್ರೆಂಡ್ಸ್, ಖರ್ಜೂರದ್ದು ಜ್ಯೂಸ್ ಮಾಡೋಕ್ಕೆ ತಗೊಂಬಂದಿದ್ದಾರೆ. ನನಗೂ ಬರಲ್ಲ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡಿ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಫಸ್ಟು ಟೀ ಕಾಯಿಸ್ತೀನಿ. ಬೆಳಗಿಂದ ಟೀ ಕುಡ್ದಿಲ್ಲ ಫ್ರೆಂಡ್ಸ್. ಇವಾಗ ಟೀ ಮಾಡ್ತೀನಿ ಫಸ್ಟು. ಬೆಳಗ್ಗೆ ಹಾಲು ಒಡೆದೋಗಿತ್ತು, ಸೊ ಅದಕ್ಕೆ ಟೀ ಕುಡ್ದಿರಲಿಲ್ಲ. ಸೊ ಇವಾಗ ಟೀ ಮಾಡ್ತೀನಿ ಫಸ್ಟ್. ಮತ್ತು ಟೀಗೆ ಇಟ್ಟಿದ್ದೀನಿ, ಈ ಕಡೆ ಟೀ ಆಗ್ತೈತೆ. ಇವಾಗ ಜ್ಯೂಸಿಗೆ ರೆಡಿ ಮಾಡ್ಕೊತೀನಿ. ಇದು ಹಣ್ಣು ಜ್ಯೂಸು ಏನಕ್ಕೆ ಇಟ್ಟಿದೆ ಗೊತ್ತಾ? ಒಂದು ನಿಮಿಷ ತೋರಿಸ್ತೀನಿ. ವಿತ್ ಕ್ಯಾಮ್ರಾ ರೊಟೇಟ್ ಆಗ್ತಾ ಇಲ್ಲ. ಹಿಂಗೆ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಕರ್ಬೂಜದ ಹಣ್ಣಿತ್ತು ನೋಡ್ಬೋದು. ನೋಡ್ತಿರ್ಬೋದು ನೀವು. ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೆ. ನಾನು ಜ್ಯೂಸ್ ಯಾವತ್ತೂ ಮಾಡಿಲ್ಲ ಇದು ಹಣ್ಣಿಂದು. ಟ್ರೈ ಮಾಡಿದೆ, ಅದು ಗಟ್ಟಿಗೆ ಬಂತು. ನೀರು ಹಾಕೊಂಡಿದ್ದೆ, ಐಸ್ ಕ್ಯೂಬು ನೀರು ಎಲ್ಲ ಹಾಕಿದ್ದೆ, ಆದರೂ ಒಳ್ಳೆ ಮಿಲ್ಕ್ ಶೇಕ್ ಥರ ಬಂದ್ಬಿಡ್ತು. ಏನೋ ನಾನು ಕುಡಿಲಿಲ್ಲ, ನಮ್ಮ ಹಸ್ಬೆಂಡ್ ಕುಡಿದ್ರು, ಚೆನ್ನಾಗೈತೆ ಅಂದರು. ಇವಾಗ ಮಿಕ್ಸಿ ಜಾರ್ ಒಳಗಡೆ ಹಾಕೊತಿದ್ದೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ನೋಡ್ಬೋದು ನೀವು. ಮತ್ತು ಅದಕ್ಕೆ ಸಕ್ಕರೆ, ಏಲಕ್ಕಿ, ಐಸ್ ಕ್ಯೂಬು ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡೆ. ನೋಡ್ಬೋದು, ಐಸ್ ಕ್ಯೂಬ್ ಇವಾಗ ಹಾಕ್ಕೊತಿದ್ದೀನಿ. ಮತ್ತು ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊತೀನಿ ಫ್ರೆಂಡ್ಸ್. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತೀನಿ ಇದನ್ನು ಜ್ಯೂಸ್ನ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದು ಮಿಕ್ಸಿ ಜಾರಿನ ಬಾಯಿ ಉಲ್ಟಾ ಪಲ್ಟ ಆಗ್ಬಿಟ್ಟಿತ್ತು.
ರಬ್ಬರ್ ನೀಟಾಗಿ ಕುಂತಿರಲಿಲ್ಲ, ಅದನ್ನು ತೆಗೆದು ಮತ್ತೆ ನೀಟಾಗಿ ಹಾಕ್ತೆ. ಫ್ರೆಂಡ್ಸ್, ಇವಾಗ ರುಬ್ಬಿದ್ದೀನಿ ನೋಡಿದ್ದೀನಿ. ಅದು ನಿಜವಾಗ್ಲೂ ಜ್ಯೂಸ್ ಥರ ಇಲ್ಲ, ಒಳ್ಳೆ ಮಿಲ್ಕ್ ಶೇಕ್ ಥರ ಐತೆ. ತೋರಿಸ್ತೀನಿ ನೋಡಿ. ಮೋಸ್ಟ್ಲಿ ಇನ್ನೂ ನೀರು ಹಾಕಬೇಕು ಅನಿಸುತ್ತೆ. ಕೆಲಸ ಇತ್ತು, ಮನೆ ಕೆಲಸ ಇತ್ತು, ಸ್ವಲ್ಪ ಪಾತ್ರೆ ತೊಳೆಯೋದು ಮತ್ತು ಕಸ ಗುಡಿಸಿ ಒಂದು ಸ್ವಲ್ಪ ಇನ್ನೂ ಏನು ಮನೆ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೆ, ರೆಡಿ ಮಾಡಿ. ಮತ್ತು ಅದೆಲ್ಲ ಆಯಿತು, ಸಂಜೆ ಆಯಿತು. ಸಂಜೆ ಆದಮೇಲೆ ಬಾಗಿಲಿಗೆ ನೀರು ಹಾಕಿ ಹೂವು ಇಟ್ಟು ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆ ಬಿರಿಯಾನಿಗೆ ರೆಡಿ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ನೋಡ್ಬೋದು ನೀವು, ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ಜಾಹ್ನವಿನೂ ಮಲ್ಕೊಂಡಿತ್ತು. ನಾನು ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಎಲ್ಲ ಜೋಡಿಸಿ ನೀಟಾಗಿ ಸಂಜೆ ಆಗಿತ್ತು. ಹಾಯ್ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆಗಿದೆ. ನೈಟ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಯಾರು ಮಾಡಿದ್ದು ಮೊಟ್ಟೆ ಬಿರಿಯಾನಿ ಮಾಡ್ತೀರಾ ನೀವು ಅಂತೆಲ್ಲ ಕಮೆಂಟ್ ಹಾಕ್ಬಿಡ್ರಿ. ನೋಡಿ, ವಿಡಿಯೋ ಯಾರು ಅಷ್ಟಾಗಿ ನೋಡಲ್ಲ, ನೋಡ್ದಾರೆ ಹಂಗೆಲ್ಲ ಹಾಕ್ಬೇಡಿ. ನಾನು ಮಾಡೋ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಸೊ ಅಷ್ಟೇ. ಸೊ ಬನ್ನಿ, ಇವಾಗ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕೋ ಐಟಮು ಅದನ್ನು ತರಿಸಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಮನೆ ಅಕ್ಕಿಲಿ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತೇಳ್ಬಿಟ್ಟು ಬುಲೆಟ್ ರೈಸ್ ತರಿಸಿದ್ದೆ. ನೋಡ್ಬೋದು ನೀವು, ಬುಲೆಟ್ ರೈಸು 60 ರೂಪಾಯಿ kg. ಮತ್ತು ಇದು ಬಿರಿಯಾನಿ ಪೌಡ್ರು, ಮತ್ತು ಗರಂ ಮಸಾಲ, ಇದೇನಿದು ಸ್ಟಾರ್ ಹೂವು, ಮತ್ತು ಬಿರಿಯಾನಿ ಮಸಾಲ. ಇದು ಬಿರಿಯಾನಿಗೆ ಹಾಕೋದೇ. ಚೇಂಜ್ ಇಲ್ಲ ಅಂತ ಬಿಸ್ಕೆಟ್ ಕಟ್ಕೊಡ್ಸವ್ರೆ. ಮತ್ತು ಈ ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ನೋಡ್ತಿರ್ಬೋದು, ಮೊಟ್ಟೆ ಬೇಯ್ತೈತೆ. ಸೊ ನೋಡಿದ್ರಲ್ಲ, ಇಷ್ಟು ಐಟಮ್ ತರಿಸ್ಕೊಂಡಿದ್ದೀನಿ. ಮತ್ತು ಮಸಾಲೆ ರುಬ್ಕೊಬೇಕಲ್ಲ, ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಈರುಳ್ಳಿ, 1-2 ಟೊಮೊಟೊ, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಇದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ ಲವಂಗ, ಒಂದು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ, ಇದೆಲ್ಲ ನೀಟಾಗಿ ತೊಳ್ಕೊಂಡು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದು ನುಣ್ಣಗೆ ರುಬ್ಕೊತೀನಿ. ಸೊ ನೋಡ್ಬೋದು ನೀವು, ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ನುಣ್ಣಗೆ ರುಬ್ಕೊತೀನಿ ನಾನು. ಸೊ ನೋಡಿ, ರುಬ್ಕೊಂಡಿದ್ದೀನಿ, ಈ ಥರ ರುಬ್ಕೊಂಡಿದ್ದೀನಿ. ಮೊಟ್ಟೆ ಯಾವಾಗಲೇ ಬೇಯಕ್ಕೆ ಇಟ್ಟಿದ್ನಲ್ಲ, ಮೊಟ್ಟೆ ಬೆಂದಿರಬೇಕು, ಆವಾಗಲೇ ಇಟ್ಟಿದ್ದೆ. ಸೊ ಸ್ಟವ್ ಆಫ್ ಮಾಡಿ ನೋಡ್ತೀನಿ, ಬೆಂದಿದೆಯಾ? ಹಾಂ, ಬೆಂದಿದೆ ಅನಿಸುತ್ತೆ. ಸೊ ಮೊಟ್ಟೆ ನೋಡ್ಬೋದು ನೀವು, ಬೇಯಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಮೂರು ಹತ್ರ ಇದನ್ನು ಮಾಡ್ತೀನಿ. ಮಸಾಲೆ ಎಲ್ಲ ಇದ್ರ ಒಳಗಡೆ ಹೋಗ್ಬೇಕು. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದನ್ನು ಸ್ಕ್ರ್ಯಾಚ್ ಮಾಡ್ತೀನಿ ಮೊಟ್ಟೆನ. ಸೊ
ಸುಡ್ತಾವೆ. ನೋಡಿದ್ರಲ್ಲ ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮಸಾಲೆಯಲ್ಲಿ. ಸೊ ನೋಡ್ಬೋದು ನೀವು, ಇದನ್ನು ಮಸಾಲೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ. ಇದು ಸ್ವಲ್ಪ ಬೆಂದೈತಿ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಇದ್ರೊಳಗಡೆ ಹಾಕ್ಕೊಂತೀನಿ. ಮತ್ತು ಇದಕ್ಕೆ ಇವಾಗ ಮಸಾಲೆಗಳು ಹಾಕೋಣ. ಇದು ತೇಜು ಚಿಕನ್ ಆ್ಯಂಡ್ ಮಟನ್, ತೇಜು ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಪೌಡ್ರ್ ಇದೊಂದು. ಮತ್ತು ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಅರಿಶಿನ. ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ 4 ಗ್ಲಾಸ್ ನೀರು ಹಾಕ್ಕೊತೀನಿ. ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದ್ರೊಳಗಡೆ ಹಾಕ್ತೀನಿ. ಬಿರಿಯಾನಿ ಪೌಡ್ರಲ್ಲಿ ಉಪ್ಪು ಆ್ಯಡ್ ಆಗಿರುತ್ತೆ, ನೋಡ್ಕೊಂಡು ಹಾಕೊಬೇಕು ನಾವು. ಮತ್ತು ಇದೊಂದು ಸ್ವಲ್ಪ ಕುದಿ ಬಂದಿದೆ. ಇದಕ್ಕೆ ಇವಾಗ ಮೊಟ್ಟೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಇದು ಮೇಲ್ಗಡೆ ಒಂದು ಸ್ವಲ್ಪ. ಸೊ ನೋಡ್ಬೋದು ಈ ಥರ ಆಗೈತೆ. ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ನಾನು ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ತೊಗೊತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಿಲ್ ತೊಗೊತೀನಿ ಅಷ್ಟೇ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನೀವೊಂದು ಸತಿ ಟ್ರೈ ಮಾಡಿ ಮನೇಲಿ. ರುಬ್ಬಿ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ನೋಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಮಾತು, ನನ್ನ ವಿಡಿಯೋ ನೋಡಿ ಯಾರಾದರೂ ನಮಗೆ ಪರಿಚಯ ಇರೋರಾಗಲಿ ಇಲ್ದರಾಗಲಿ ನೋಡಿ ನಗ್ತಾ ಇದ್ದರೆ ನಾನೇನು ಬೇಜಾರು ಮಾಡ್ಕೊಳಲ್ಲ. ಯಾಕಂದರೆ ನಿಮ್ಮ ನಗುನೇ ನನಗೆ ಲಾಭ. ಸೊ ನೀವು ನಗ್ತಾ ಇದ್ದರೆ ನನಗೂ ಖುಷಿ. ಹಂಗಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.